ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನನ್ನ ಡೇ 1 ಡೇ ಡಯಟ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾರ್ಚ್ 2 ಇವತ್ತು ಡೇ 1 ಡಯಟ್ ಅಂತೂ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ. ಫುಲ್ ಡೇ ಏನೆಲ್ಲ ಮಾಡಿದೆ ಏನು, ಹಾಗೆ ಪ್ರಸ್ತುತದ ನನ್ನ ಬಾಡಿ ಮೆಷರ್ಮೆಂಟ್ಸ್ ಎಲ್ಲನೂ ಕೂಡ ತೋರಿಸಿದ್ದೀನಿ. ಎಷ್ಟೆಷ್ಟು ಇಂಚು ಗೇಯ್ನ್ ಆಗಿದ್ದೀನಿ, ಎಷ್ಟೆಷ್ಟು ಆಗಿದ್ದೀನಿ ಏನು ಅಂತ ನೋಡಿ, ಫುಲ್ ವಿಡಿಯೋ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಇನ್ನು ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮುಂದಿನ ದಿನ ನೈಟೇ ನೆನೆಸಿಟ್ಟಿರುವಂತಹ 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಟೇಬಲ್ ಸ್ಪೂನ್ ಅಂದರೆ ನೀವು ದೊಡ್ಡ ಸ್ಪೂನ್ ಅಂದ್ಕೋಬೇಡಿ. ನಾರ್ಮಲ್ ನಮ್ಮ ಮನೆಯಲ್ಲಿ ಟಿಫನ್ಸು ಎಲ್ಲ ತಿನ್ನೋಕ್ಕೆ ಏನು ಯೂಸ್ ಮಾಡ್ತೀವೋ ಅದೇ ಇದರಲ್ಲಿ ಒಂದೊಂದು ಸ್ಪೂನ್ ಹಾಕಿ ನೆನೆಸಿಟ್ಟಿದ್ದೆ. ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 72.450. ಸೊ ಡೇ 1 ನನ್ನ ವೆಯ್ಟ್ ನೋಡೋದಾದರೆ 72.450 ಇದೆ. ನೋಡೋಣ ನಾಳೆ ಎಷ್ಟಾಗಿರ್ತೀನಿ ಏನು ಅನ್ನೋದು ಕೂಡ ತೋರಿಸ್ತೀನಿ. ಸೊ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಕುಡಿದ್ಬಿಟ್ಟು ಜೀರಿಗೆ ನೀರು ಕುಡಿತಾ ಇದ್ದೀನಿ ಸ್ನೇಹಿತರೆ. ಇವತ್ತಿಂದ ಸ್ವಲ್ಪ ವಾಕಿಂಗ್ ಮಾಡೋಣ ಡೇಯಲ್ಲಿ ಅಂತ ಮಾರ್ನಿಂಗೇ ಇವತ್ತು 5:50ಗೆ ಎದ್ದಿದ್ದೀನಿ. ಫಸ್ಟ್ ಟೈಮ್ ಆಫ್ಟರ್ ಎ ಲಾಂಗ್ ಟೈಮ್ ಅಂದ್ಕೊಳ್ಳಿ. ಯಾವಾಗಲೂ 7ಗೆ ಎದ್ದೇಳ್ತಿದ್ದೆ. ಇವತ್ತು ಮಾತ್ರ ಇವತ್ತಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಡೇಯಲ್ಲಿ ಕೂಡ ವಾಕಿಂಗ್ ಮಾಡೋಣ, ನೈಟಲ್ಲೂ ಕೂಡ ಸ್ವಲ್ಪ ಆದಷ್ಟು ವಾಕ್ ಮಾಡೋಣ ಅಂದ್ಕೊಂಡೇ ಇದ್ದೀನಿ. ಸೊ ವಾಕಿಂಗ್ ಅಂತಂದರೆ ಇಲ್ಲಿಂದ ನಡ್ಕೊಂಡು ಹೋಗಿ ವಾಕ್ ಮಾಡಿಕೊಂಡು ಒಂದು 20 ಮಿನಿಟ್ಸ್, ಅಲ್ಲಿ ಒಂದು 20 ಮಿನಿಟ್ಸು ಇದು ಮಾಡೋಣ ಎಕ್ಸಸೈಸಸ್ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇಲ್ಲೇ ಹತ್ತಿರದಲ್ಲಿ ಹೋಗಿದ್ದೆ. ನೋಡೋಣ, ಇನ್ನೊಂದು ದೂರದಲ್ಲಿ ಒಂದಿದೆ, ಅದು ತುಂಬ ಚೆನ್ನಾಗಿರುತ್ತೆ ವಾಕ್ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ. ಅಲ್ಲೋಗಿ ಎಕ್ಸಸೈಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ನೋಡೋಣ, ಇನ್ನೊಂದು 2 ಡೇಸಲ್ಲಿ ನನ್ನ ವಾಕಿಂಗ್ ಪಾರ್ಟ್ನರ್ ಬಂದರೆ ಹೋಗೋದಾಗುತ್ತೆ. ಈಗ ಸದ್ಯಕ್ಕೆ ಒಬ್ಬಳೇ ಹೋಗಿದ್ದೆ. ಇವತ್ತು ಬರ್ತೀನಿ ಅಂತಂದಿದ್ರು. ಪಾಪ ಯಾಕೋ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ನಾಳೆಯಿಂದ ಬರ್ತೀನಿ ಅಂತ ಹೇಳಿದರು. ನೋಡೋಣ, ನಾಳೆ ಬಂದರೆ ಹೋಗೋದು. ನಾನೇ ಹೇಳಿದ್ದೀನಿ ಒಂದು 2 ಡೇಸ್ ಆರಾಮಾಗಿ ರೆಸ್ಟ್ ಮಾಡಿ ಅಂತ. ನಾನು ನಿನ್ನೆ ಒಬ್ಬರು ಕೇಳಿದ್ರಿ ಅಲ್ವಾ, ಅಕ್ಕ ನೀವು ಕುಡಿತೀರಲ್ಲ ಮೆಂತ್ಯ ವಾಟರ್ ಕುಡಿದ್ಮೇಲೆ ಮೆಂತ್ಯನೆಲ್ಲ ಏನು ಮಾಡ್ತೀರಾ ಅಂತ. ಸೊ ನನಗೆ ಮೆಂತ್ಯ ನೀರು ಕುಡಿಯೋದೇ ದೊಡ್ಡದು ಸ್ನೇಹಿತರೆ. ಹಂಗಾಗಿ ನಾನು ಮೆಂತ್ಯನ ಹಾಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಒಂದು 2 ಡೇಸಲ್ಲಿ ಮೊಳಕೆ ಬಂದ್ಬಿಡುತ್ತೆ. ಈಗಂತೂ ಬೇಸಿಗೆಗಾಲ ಅಲ್ವಾ, ಬೇಗನೆ ಬರುತ್ತೆ. ಇದನ್ನು ಬಿಸಾಕ್ಬಿಡ್ತೀನಿ, ಯಾಕಂದರೆ ಜೀರಿಗೆ ಕೂಡ ಇದೆ. ಬರೀ ಮೆಂತ್ಯ ನೀರು ನೆನೆಸ್ಕೊಂಡಾಗ ಮಾತ್ರ ಏನು ಮಾಡ್ತೀನಿ ಅಂತಂದರೆ ಅದನ್ನು ಹಂಗೆ ಎತ್ತಿಟ್ಟಿರ್ತೀನಿ. ನನ್ನ ಹಸ್ಬೆಂಡ್ ಅದನ್ನು ತಿಂತಾರೆ. ಮೊಳಕೆ ಬಂದಿರುತ್ತಲ್ಲ, ಅದು ತುಂಬಾ ಒಳ್ಳೆಯದು ಕೂಡ ಅದು ಆರೋಗ್ಯಕ್ಕೆ. ನನಗೆ ಅದು ಕಹಿ ಅಂತಂದ್ಬಿಟ್ಟು ಒಂದು ಸ್ಟಾರ್ಟಿಂಗ್ 2 ಡೇಸಲ್ಲಿ ಕುಡಿದು ನೋಡಿದೆ, ತಿಂದು ನೋಡಿದೆ, ಆಗಿಲ್ಲ. ಈಗ ಸದ್ಯಕ್ಕೆ ವಾಟ್ರ್ ಮಾತ್ರನೇ. ಇನ್ನು ಪಾರ್ಕಿಗೆ ಹೋಗಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಬೆಳಗ್ಗೆ ಆ ಮಾರ್ನಿಂಗ್ ವ್ಯೂ ನೋಡ್ತಾ, ಫ್ಲವರ್ಸ್ ಎಲ್ಲ ನೋಡ್ತಾ ತುಂಬ ಚೆನ್ನಾಗಿತ್ತು. ಚಿಕ್ಕ ಪುಟ್ಟದೊಂದು ಪಾರ್ಕು, ಅದರಲ್ಲಿ ಸೂಪರಾಗಿತ್ತು. ಸರಿ ಅಂತ ಅಂದ್ಬಿಟ್ಟು ವಾಕ್ ಮಾಡಿಕೊಂಡು ಕರೆಕ್ಟಾಗಿ ಇಲ್ಲಿಂದ ಬಿಡೋಷ್ಟರೊಳಗೆ ಸ್ವಲ್ಪ ಲೇಟಾಗಿತ್ತು. ಪಾರ್ಕ್ ರೀಚ್ ಆಗೋಷ್ಟರೊಳಗೆ 6:20 ಆಗಿತ್ತು. 6:20ಇಂದ 6:35ವರೆಗೂ ವಾಕ್ ಮಾಡಿದೆ. ಮತ್ತು ಒಂದು 10 to 15 ಮಿನಿಟ್ಸು ಇದು ಮಾಡಿದೆ ವರ್ಕೌಟು. ಅಲ್ಲಿ ಏನೇನಿರುತ್ತೋ ಅದನ್ನೆಲ್ಲ. ಮತ್ತು ಒಂದು 10 to 15 ಮಿನಿಟ್ಸ್ ವಾಕ್ ಮಾಡಿಕೊಂಡು 1 ಮಿನಿಟ್ ಕೂತ್ಕೊಂಡು ರೆಸ್ಟ್ ಮಾಡಿ. ನೋಡಿ, ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ. ಆಯಿತು, ಫಸ್ಟ್ ಡೇ ಅಲ್ವಾ, ಒಂಥರ ಗಾಬ್ರ ಥರ, ಏನೋ ಅಯ್ಯೋ ಸಾಕಾಯಿತು ಅನ್ನೋ ಥರ. ಇಟ್ಸ್ ಓಕೆ, ಆಯಿತು. ಇನ್ನು ಅದಾದಮೇಲೆ ಮಧ್ಯಾಹ್ನ ನಾನು ಕ್ಲಾಸ್ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ಫುಡ್ ಏನೆಲ್ಲ ತೊಗೊಂಡಿದ್ದೆ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದುಬಿಟ್ಟು ಸ್ನೇಹಿತರೆ ಎಲ್ ಸೈಜ್ ಡ್ರೆಸ್ಸು. ಸದ್ಯಕ್ಕೆ ನನಗೆ ಪರ್ಫೆಕ್ಟು ಫಿಟ್ಟಾಗಿದೆ. ಪ್ಯಾಂಟ್ ಅಂತೂ ಅರ್ಧನೇ ಎತ್ತಕ್ಕೋಗೋದು, ಕಾಲು ಇನ್ನು ಅರ್ಧ ಎತ್ತಕ್ಕಾಗಲ್ಲ, ಅಷ್ಟು ಟೈಟ್ ಇದೆ ಪ್ಯಾಂಟ್. ಇದ್ರದ್ದು ಆಗೋದೇ ಇಲ್ಲ, ನಾನು ಇದ್ರವರೆಗೂ ವೇರ್ ಮಾಡಿಲ್ಲ. ಟಾಪ್ ಅಂತೂ ಆವಾಗ ಪರ್ಫೆಕ್ಟ್ ಇತ್ತು, 69 ಇದ್ದಾಗ ಚೆನ್ನಾಗಿತ್ತು. ಬಟ್ ಈಗ ಸ್ವಲ್ಪ ದಪ್ಪ ಆಗಿದ್ದೇನಲ್ವಾ, ಹಂಗಾಗಿ ಏನಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಇದು ಕೂಡ ನನಗೀಗ ಅನ್ಕಂಫರ್ಟೆ. ನನಗೆ ಇಷ್ಟೊಂದು ಬಾಡಿ ಫಿಟ್ಟಾಗಿ ಇರಬಾರ್ದು ಸ್ನೇಹಿತರೆ. ನನಗೆ ಯಾವಾಗಲೂ ಸ್ವಲ್ಪ ಲೂಸಾಗೇ ಇರಬೇಕು. ಸೊ ಇದು ನಾನು ಎಲ್ ಸೈಜ್ ತೊಗೊಂಡಿರೋದು. ಎಲ್ ಸೈಜ್ ನೋಡಿ ನನಗೆ ಕರೆಕ್ಟಾಗಿರುತ್ತೆ. ಆ್ಯಕ್ಚುಲಿ ಈಗ ಸೈಜ್ ಎಲ್ಲೇ, ಬಟ್ ಕೆಲವೊಂದು ಎಲ್ ಸೈಜ್ಗಳು ನನಗೆ ಕರೆಕ್ಟ್ ಆಗೋಲ್ಲ. ಪ್ಯಾಂಟ್ ಬಂದು ನನಗೆ XXL ಕರೆಕ್ಟಾಗಿ ಸರಿ ಹೋಗೋದು. ಯಾಕೆ ಅಂತ ಕೂಡ ಹೇಳ್ತೀನಿ. ಈ ಡ್ರೆಸ್ಸನ್ನು ನಾನು ಫಿಟ್ ಮಾಡ್ಕೋಬೇಕು. ಇದರಿಂದ ನಾನು ಆದಷ್ಟು ಲೂಸ್ ಆಗಿರಬೇಕು. ಈ ಡ್ರೆಸ್ ನನಗೆ ಲೂಸ್ ಮಾಡ್ಕೋಬೇಕು ಅಂತಲೇ ತುಂಬ ಇದು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಸ್ಲೀವು ಎಲ್ಲನೂ ಬರಿತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಮಾರ್ಚ್ 12. ಸೊ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಬರೆದಿಡ್ತಾ ಇದ್ದೀನಿ.
4 ಕೆ ಜಿಗೆ ಇಷ್ಟೊಂದು ಇಂಚು ಜಾಸ್ತಿ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಅದು ಹೇಗೆ ಏನು ಅಂತ ಕೂಡ ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ 1 ಆರ್ 2 ಡೇಸಲ್ಲೂ ಕೂಡ ಹಾಗೆ ಈಗ ಆದರೂ ಕೂಡ ಮತ್ತೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಸ್ನೇಹಿತರೆ. ನೋಡೋಣ, ಪ್ರತಿಯೊಂದೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು, ಯಾರಾದರೂ ನೋಡಿ ಅಯ್ಯೋ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ಇದೆಲ್ಲ ಏನು ಅಂತಂದರೆ, ನನ್ನ ಚಾನಲ್ ನೋಡೋದು 99% ಲೇಡೀಸ್ ಆಗಿರೋದ್ರಿಂದನೇ ತುಂಬ ಕಂಫರ್ಟಾಗೆ ನಾನು ಇದು ಮಾಡ್ತಾಯಿದ್ದೀನಿ. ಇದೆಲ್ಲ ನನಗೇನು ಅಯ್ಯೋ ಹಾಗೆ ಹೀಗೆ ಅಂತ ಮುಜುಗರ ಏನು ಅನಿಸಲ್ಲ. ಯಾಕಂತಂದ್ರೆ ನಾನಿರೋ ಅವತಾರಕ್ಕೆ ಕಮ್ಮಿ ಮಾಡಿಕೊಳ್ಳೇಬೇಕು, ಪ್ರೂಫ್ ಸಮೇತ ತೋರಿಸಿದ್ರೇ ಅದು ನೆಕ್ಸ್ಟ್ ಇದಾಗೋದು ಕೂಡ. ಸೊ ಹಾಗಾಗಿನೇ ಇದು 11 ಇದೆ ಸ್ಲೀವ್ದು ಕೆಳಗಡೆ, ಹಾರ್ಮ್ಸ್ ಬಂದುಬಿಟ್ಟು 14 ಇದೆ, ಓಕೆನಾ. ಅದಾದಮೇಲೆ ಚೆಸ್ಟ್ ಬಂದುಬಿಟ್ಟು 37 ಇದೆ, 1 ಇಂಚ್ ಜಾಸ್ತಿ ಆಗಿದ್ದೀನಿ. 36 ಇತ್ತು ಮೊನ್ನೆವರೆಗೂ, 38 ತೋರಿಸ್ತಾ ಇತ್ತು, ಈಗೇನು ಪಕ್ಕ 37 ಇದೆ. ನನಗೆ ಈ ವೆಸ್ಟಿಂದ ಕೆಳಗಡೆ ಹೊಟ್ಟೆ ಭಾಗ ಏನಿದೆ, ನಾನು ಜಾಸ್ತಿ ಆಗಿರೋ 4 ಕೆ ಜಿ ಏನಿದೆ, 4 ಕೆ ಜಿಯಲ್ಲಿ 3 ಕೆ ಜಿ ಫುಲ್ಲು ಹೊಟ್ಟೆ ಸುತ್ತಾನೇ ಬಂದಿರೋ ಥರ ಫೀಲ್ ಆಗ್ತಿದೆ ಸ್ನೇಹಿತರೆ, ನಿಜ ಹೇಳ್ತೀನಿ. ಇಲ್ಲಿ ವೆಸ್ಟ್ ಸೈಜ್ ಬಂದುಬಿಟ್ಟು ನಂದು 34 ಇತ್ತು, ಈಗ 35 ಆಗಿದೆ. ಇಲ್ಲಿ 1 ಇಂಚು ಜಾಸ್ತಿ ಆಗಿದ್ದೀನಿ. ಸ್ಲೀವಲ್ಲೂ ಕೂಡ 10.5 ಇದ್ದಿದ್ದು ಅರ್ಧ ಇಂಚು ಜಾಸ್ತಿ ಆಗಿದ್ದೀನಿ, 11 ಇದೆ. ಸೊ 35, ಓಕೆನಾ. ನಾನೇನು ಇದು ಮಾಡ್ಕೊಂಡೆಲ್ಲ ಏನು ಇದು ಮಾಡಲ್ಲ, ಕರೆಕ್ಟಾಗಿ ಮತ್ತೆ ಏಪ್ರಿಲ್ 2ಗೆ ಎಷ್ಟಾಗಿದ್ದೀನಿ ಏನು ಅನ್ನೋದು ಕೂಡ ಒಂದಿನ ಆ ಕಡೆ ಈ ಕಡೆ ಆದರೂ ಕೂಡ ನೋ ಪ್ರಾಬ್ಲಮ್, ಪಕ್ಕ ತೋರಿಸ್ತೀನಿ, ಓಕೆನಾ. ಇನ್ನು ಹಿಪ್ ಸೈಜ್ ನೋಡೋದಾದರೆ ನಂದು 44 ಆಗಿದೆ ಸ್ನೇಹಿತರೆ. 41ವರೆಗೂ ಹೋಗಿದ್ದವಳು ಆಲ್ಮೋಸ್ಟ್ 44ವರೆಗೂ ಹೋಗಿದ್ದೀನಿ. ನಾನು ಅದೇ ಹೇಳ್ತಾ ಇಲ್ವಾ, ನಂದು ಅಪ್ಪರ್ ಬಾಡಿ ಸ್ವಲ್ಪ ಮೀಡಿಯಮ್ ಇದೆ, ನಾರ್ಮಲ್ ಇದೆ, ನನ್ನ ಒಂದು ಬಾಡಿ ವೆಯ್ಟ್ಗೆ ನಾರ್ಮಲ್ ಇದೆ. ಬಟ್ ಲೋಯರ್ ಬಾಡಿ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿನೇ ಈ ಥರ ಡ್ರೆಸ್ಸುಗಳು ಹಾಕ್ಕೊಂಡು, ನಂಗೆ ನಾರ್ಮಲ್ ಲೂಸ್ ಆಗ್ತೀನಲ್ಲ, ಹಾಗಾಗಿ ಜಾಸ್ತಿ ಕಾಣಿಸಲ್ಲ. ಸ್ವಲ್ಪ ಪರ್ಫೆಕ್ಟ್ ಫಿಟ್ಟಿಂಗ್ ಇದ್ದಾಗ ಏನು ಆಗುತ್ತೆ ಗೊತ್ತಾ, ಸ್ವಲ್ಪ ಬಾಡಿ ಅನ್ನೋದು ಅದೇ ಹೊಟ್ಟೆ ಭಾಗ ಅನ್ನೋದು ಜಾಸ್ತಿ ಎದ್ದು ಕಾಣುತ್ತೆ. ಸೊ ಇನ್ನು ಥೈಸ್ ಭಾಗ ಅಂತೂ 22 ಇದ್ದಿದ್ದಕ್ಕಿಂತ 1 ಇಂಚ್ ಜಾಸ್ತಿ ಆಗಿದ್ದೀನಿ. ಸೊ ಕರೆಕ್ಟಾಗಿ 23 ಇದ್ದೀನಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ. ಸೊ ಇದಿಷ್ಟು ನನ್ನ ಬಾಡಿ ಮೆಜರ್ಮೆಂಟು. ಇವತ್ತು ತೇಜಮ್ಮ ಕೈಯಲ್ಲಿ ಒಂದು ಫೋಟೋ ಕೂಡ ತೆಗೆಸ್ಕೊಂಡಿದ್ದೀನಿ, ನೀಟಾಗಿ ಹಿಡಿಯಮ್ಮ ಅಂತಂದರೆ ಡೇ 1ಅಲ್ಲಿ ಫೋಟೋ, ನನ್ನ ಒಂದು ಫೋಟೋ ಹೇಗಿರುತ್ತೆ ಅಂದರೆ ನಾನು ಹೇಗಿದ್ದೀನಿ, ಇದೇ ಡ್ರೆಸ್ಸಲ್ಲಿ ಮತ್ತೆ ವೆಯ್ಟ್ ಲಾಸ್ ಆದಮೇಲೆ ಚೇಂಜಸ್ ನೋಡ್ಕೊಳ್ಳೋದಕ್ಕೂ ಸರಿ ಹೋಗುತ್ತಲ್ಲ. ಸೊ ಹಾಗಾಗಿ ಇದೇ ಡ್ರೆಸ್ನ ನಾನು ಮೆಜರ್ಮೆಂಟ್ ಥರ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ನಾನು ಕರೆಕ್ಟಾಗಿ ಇದಾಗಬೇಕು, ಫಿಟ್ ಆಗಬೇಕು. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ಪ್ರಸ್ತುತದ ನನ್ನ ಡೇ 1 ಫೋಟೋ ಅಂತೂ ಹೀಗಿದೆ ನೋಡಿ. ಆ್ಯಂಡ್ ಬೆಳಗ್ಗೆ ಮಸಾಲ ಅವಲಕ್ಕಿ ಮಾಡಿದ್ದೆ. ಸೊ ಮಕ್ಕಳಿಗೆ ತುಂಬ ಇಷ್ಟ ಅವಲಕ್ಕಿ ಅಂತಂದರೆ, ಅವಾಗವಾಗ ಕೇಳ್ತಾ ಇರ್ತಾರೆ. ಸೊ ಕೇಳಿದಾಗ ಮಾಡಿಕೊಟ್ಬಿಡ್ತೀನಿ. ಸೊ ಅದರಲ್ಲಿ ನಾನು ನಾರ್ಮಲ್ ಚಿತ್ರಾನ್ನ ಥರ ಮಾಡಲ್ಲ, ಬಟಾಣಿ, ಕ್ಯಾರೆಟು, ತರಕಾರಿ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಬೇಯಿಸ್ಕೊಂಡು, ಅದಾದಮೇಲೆ ಟೊಮಟೊ, ಈರುಳ್ಳಿ ಕಟ್ ಮಾಡಿಬಿಟ್ಟು, ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕಿ, ಅದಾದಮೇಲೆ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ರೈಸ್ ಥರ ಮಾಡ್ತೀನಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಮಧ್ಯಾಹ್ನದಷ್ಟೊತ್ತಿಗೆ ಒಣಗೋದಂಗಿರುತ್ತೆ. ಹಂಗಾಗಿನೇ ಇದೇ ಮಸಾಲ ಅವಲಕ್ಕಿನೇ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಂಡೆ. ನಾನು ತುಂಬ ಜನ ನಟ್ಸು ಸೀಡ್ಸು ರೆಸಿಪಿ ಬಗ್ಗೆ ಕೇಳ್ತಾಯಿದ್ರಿ. ನನ್ನ ಹಳೇ ವ್ಲಾಗ್ಸಲ್ಲಿ ತುಂಬಾ ಸಲ ತೋರಿಸಿದ್ದೀನಿ, ಬಟ್ ಮುಂದೆ ಬರೋಂತಹ ವೀಡಿಯೋಸಲ್ಲೂ ಕೂಡ ತೋರಿಸ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದೆ. ವಾಕ್ ಮಾಡ್ಕೊಬಂದಮೇಲೆ ತುಂಬ ಸುಸ್ತಾದಂಗೆ ಆಯಿತು. ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಸುಧಾರಿಸ್ಕೊಂಡು ಏನು ಮಾಡಿದೆ, ಕೆಲಸ ಇದು ಮಾಡಿಕೊಂಡೆ. ಎಲ್ಲೋ ಒಂದು ಕಡೆ ನನಗೆ ಇತ್ತೀಚಿನ ದಿನಗಳಲ್ಲಿ ಡಯಟ್ ಮಾಡ್ತಾಯಿದ್ರು ಕೂಡ, ಈಗಾಗಲೇ ಆಲ್ಮೋಸ್ಟ್ ಒಂದು 5-6 ದಿವಸ ಆಯಿತು, ಆದರೂ ಕೂಡ ಏನಾಗಿದೆ ಅಂತಂದರೆ ಸ್ವಲ್ಪ ಹೆಡ್ಡೇಕ್ ಅನ್ನೋ ಥರನೇ ಇದೆ. ಅದು ಇವತ್ತಂತೂ ಸ್ವಲ್ಪ ಬೇಗ ಎದ್ಬಿಟ್ನಲ್ವ, ನಿದ್ದೆ ಕೆಟ್ಟಂಗೆ ಇತ್ತು. ಸೊ ಬೇಗ ಮಲಗ್ತೀನಿ ಇವತ್ತು, ಯಾಕಂತಂದರೆ ಬೇಗ ಎದ್ದೇಳಿದ್ರೆ ಬೇಗ ಮಲ್ಕೋಬೋದು. ಸೊ ಎದ್ದೇಳ್ತೀನಿ ನಾಳೆ ಬೇಗ, ಪರ್ಫೆಕ್ಟಾಗಿ 1 ಮಂತ್ ಮಾಡಿ ನೋಡೋಣ, ಜಾಸ್ತಿ ಬೇಡ, 1 ಮಂತ್ 30 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಏನು ಅನ್ನೋದು ಕೂಡ ಇದು ಮಾಡ್ಕೊಳ್ಳೋಣ. ಇನ್ನು ಇದಾದಮೇಲೆ ನನಗೆ ಸ್ವಲ್ಪ ಹೊಟ್ಟೆ ಶೂ ಆಗ್ತಾನೇ ಇತ್ತು. ಹಂಗಾಗಿ ನಾನು ಏನು ಮಾಡಿದೆ,
ಸೌತೆಕಾಯಿ ಇದು ಮಾಡಿಕೊಂಡು ತಿನ್ನೋಣ ಅಂತ ಕಟ್ ಮಾಡ್ಕೊಂಡು ತಿಂದೆ. ಇಲ್ಲಿಂದ ಮತ್ತೆ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅದೇ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಹೋದ್ರೆ ಅವರು ಒಂದು ಲೋಟ ಗ್ರೀನ್ ಟೀ ಕೊಟ್ಟರು. ಬೇಡವೇ ಬೇಡ ಅಂದರೆ ವಾಟರ್ ಮಿಲನ್ ಒಂದು ಕಪ್ ಕೊಟ್ಬಿಟ್ರ. ಸೊ ಅದು ತಿಂದು ನಂದು ಏನಾಯಿತು, ಓಕೆ ಮಧ್ಯಾಹ್ನಕ್ಕೆ ಇನ್ನೇನು ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಸ್ನೇಹಿತರೆ. ಅದಾದಮೇಲೆ ಏನೆಲ್ಲ ಮಾಡಿದೆ ಅಂತ ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಸೌತೆಕಾಯಿ ಅಂತೂ ಸಮ್ಮರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಡೈಲಿ ಒಂದು ಸೌತೆಕಾಯಿ ತಿನ್ನಬೇಕು ಅಂತ ಮಸ್ಟ್ ಆ್ಯಂಡ್ ಶುಡ್ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಸ್ವೀಟ್ ಕಾರ್ನು ಮತ್ತು ಮೊಳಕೆ ಕಾಳು ಎರಡನ್ನೂ ಬೇಯಿಸಿಟ್ಕೊಂಡಿದ್ದೆ, ಸಲಾಡ್ ಥರ ಮಾಡ್ಕೊಂಡು ತಿನ್ನೋಣ ಮಧ್ಯಾಹ್ನಕ್ಕೆ ಅಂತ. ಅದಾದಮೇಲೆ ನಾನು ಮಧ್ಯಾಹ್ನ ಏನು ತಿನ್ನೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಒಂದು 3 ಗಂಟೆ ಆ ಟೈಮ್ ಅನಿಸುತ್ತೆ. 3 ಗಂಟೆಗೇನೋ ತೊಗೊಂಡಿದ್ದು ನಾನು. 3 ಗಂಟೆ. ವೆಜಿಟೇಬಲ್ಸ್ ಕೂಡ ಬೇಯಿಸಿಟ್ಕೊಂಡಿದ್ದೆ. ವೆಜಿಟೇಬಲ್ಸ್ ಏನೂ ತಿನ್ನೋಕ್ಕೆ ಹೋಗಿಲ್ಲ, ಅವ್ರಿಗೆ ಮಕ್ಳಿಗೆ ಕೊಡೋವಾಗ ಕೊಟ್ಟೆ. ಇದು ಸ್ವಲ್ಪ ಸಲಾಡ್ ಥರ ಇದು ಮಾಡ್ಕೊಂಡಿದ್ದೆ. ಫಸ್ಟು ಸ್ವೀಟ್ ಕಾರ್ನ್ ಫುಲ್ಲು ಬೇಯಿಸ್ಕೊಬಿಟ್ಟು ಲಾಸ್ಟಲ್ಲಿ ಮೊಳಕೆ ಕಾಳನ್ನು ಹಾಕಿ ಒಂದು 3-4 ನಿಮಿಷ ಹಂಗೆ ಬಿಸಿಯಲ್ಲೇ ಅದು ಬೆಂದೋಗುತ್ತೆ ಸ್ನೇಹಿತರೆ. ಇದನ್ನು ಸಪ್ರೇಟಾಗಿ ಬೇಯಿಸೋದೆಲ್ಲ ಬೇಡ. ಹಸಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಸ್ವೀಟ್ ಕಾರ್ನ್ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು. ಇದಕ್ಕೆ ಏನೂ ಬೇಡ, ನೀವು ಜಸ್ಟ್ ಉಪ್ಪಾಕಿ ಬೇಯಿಸ್ಕೊಬಿಟ್ಟಿದ್ರೆ ಸಾಕು. ಆ ಬಿಸಿಯಲ್ಲೇ ಇದನ್ನು ಹಾಕಿಟ್ಬಿಟ್ರೆ ಸಾಕು. ನಾ ಬೆಳಗ್ಗೆ ಎತ್ತಿಟ್ಟಿದ್ನಲ್ವ ಮಸಾಲ ಅವಲಕ್ಕಿಗೆ ಮಾಡಿದ್ದಿದ್ದು ತರಕಾರಿನೇ ಸ್ವಲ್ಪ ಎತ್ತಿಟ್ಟಿದ್ದೆ ಸಲಾಡ್ ಮಾಡ್ಕೊಳ್ಳೋಣ ಅಂತ. ನಾನೇನು ಸಲಾಡ್ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಸ್ನೇಹಿತರೆ. ಇಷ್ಟನ್ನು ತಿಂದು ಇದು ವೆಜಿಟೇಬಲ್ಸು ಸ್ವಲ್ಪ ತಿಂದೆ, ತಿನ್ನೋಕ್ಕಾಗಲಿಲ್ಲ, ಹಾಗೆ ಮಕ್ಳಿಗೆ ಕೊಟ್ಬಿಟ್ಟೆ, ಅವ್ರು ತಿನ್ಕೊಂಡ್ರು. ಇನ್ನು ಅದಾದಮೇಲೆ ಒಂದು 4 ಗಂಟೆಗೆ ಅನಿಸುತ್ತೆ, 4 ಗಂಟೆಗೆ ಏನು ಮಾಡಿದೆ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಮೊಸರು ಹಾಕಿ ಮಜ್ಜಿಗೆ ಥರ ಬೆಟ್ಟದ ನೆಲ್ಲಿಕಾಯಿ ಮಜ್ಜಿಗೆ ಮಾಡಿಕೊಂಡು ಕುಡಿದೆ ಸ್ನೇಹಿತರೆ. ಇದು ನಮಗೆ ಸಮ್ಮರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬೆಳಗ್ಗೆ ಕುಡಿಯೋಕ್ಕಾಗಿಲ್ಲ ಅನ್ನೋರು, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಬೆಳಗ್ಗೆ ಯೂಸ್ ಮಾಡೋಕ್ಕಾಗಿಲ್ಲ ಅನ್ನೋರು ಈ ಥರ, ನಾನು ಇವತ್ತು ಅದೇ ಥರನೇ ಮಾಡಿಕೊಂಡೆ. ಬೆಳಗ್ಗೆ ಆ್ಯಕ್ಚುಲಿ ಜ್ಯೂಸ್ ಕುಡಿಯೋಣ ಅಂದ್ಕೊಂಡಿದ್ದೆ, ನಾನು ಹಿಂಗೆ ಸ್ವಲ್ಪ ಹಾಗೆ ಹೀಗೆ ಅಂತ. ಬಟ್ ನಾಳೆಯಿಂದ ಇನ್ನೂ ಬೆಟರಾಗಿ ಮಾಡಬೇಕು, ತುಂಬ ಪ್ಲ್ಯಾನ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋ ಆಟದಲ್ಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಊರುಗಳಿಗೆ ಹೋಗಿ ಎಲ್ಲಿ ದಬ್ಬಾಕೊಡ್ತೀನಿ ಅಂತ ಅದೇ ಭಯ. ಬಟ್ ಕಾನ್ಫಿಡೆಂಟ್ ಕಳ್ಕೊಳ್ಳಲ್ಲ. ಊರಿಗೆ ಹೋಗಿ ಬಂದರೂ ಕೂಡ, ಊರಲ್ಲಿ ಹೋಗಿ ಬಂದರೂ ಕೂಡ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಫ್ಲಾಕ್ ಸೀಡ್ಸ್ ಪೌಡ್ರ್ ಇದ್ದರೆ ಫ್ಲಾಕ್ ಸೀಡ್ಸ್ ಪೌಡ್ರು ಹಾಕ್ಕೊತೀನಿ. ಸದ್ಯಕ್ಕೆ ಇವತ್ತೇನು ಬೇಡ ಅನ್ನಿಸ್ತು, ಸೊ ಹಾಗೆ ಮಾಡಿಕೊಂಡೆ ಸ್ನೇಹಿತರೆ. ಇನ್ನು ಡೇ 1 ಡಯಟ್ ಅಂತೂ ಚೆನ್ನಾಗೇ ಮಾಡಿದ್ದೀನಿ ಸ್ನೇಹಿತರೆ, ಇಲ್ಲ ಅಂತಂದಿಲ್ಲ. ಎಲ್ಲೋ ಒಂದು ಕಡೆ ವಾಟರ್ ಮಿಲನ್ ಸ್ವಲ್ಪ ಜಾಸ್ತಿ ಆಗೋಯ್ತು ಫ್ರೆಂಡ್ ಮನೇಲಿ. ಆಮೇಲೆ ನೋಡಿ ನನ್ನ ತಮ್ಮ ಎಷ್ಟೋ ಉಪ್ಪು ತಂದ್ಕೊಟ್ಟಿದ್ದಾನೆ, ಅದೊಂದು ತಿನ್ನೋಷ್ಟರೊಳಗೆ ಅದರಲ್ಲಿ ಸ್ವಲ್ಪ ಹೆವಿ. ವಾಟರ್ ಮಿಲನ್ ಅಂದರೆ ಸ್ವಲ್ಪ ಇಷ್ಟನೇ, ಅದು ತಿಂದುಬಿಟ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೇನೋ ಅನ್ನೋದೊಂದಿದೆ, ಅಷ್ಟು ಬಿಟ್ಟರೆ ಅದರ್ವೈಸ್ ಸೂಪರ್ ಸ್ನೇಹಿತರೆ. ಬೇರೆ ಏನು ಹೇಳಂಗೆ ಇಲ್ಲ. ನೋಡೋಣ, ನಾಳೆ ವೆಯ್ಟ್ ನೋಡಿಕೊಂಡು ಇದು ಮಾಡ್ಕೊಳ್ಳೋಣ. ನಾನು ಹೇಳಲ್ವ ಒಂದೇ ದಿನದಲ್ಲಿ ಇದಾಗೋದಲ್ಲ. ಬಟ್ ನಾನು ಹೇಳ್ತಿದ್ದಂಗೆ ನೋಡಿ, ಲಾಸ್ಟ್ ಟೈಮು ನಾನು ಏನು ಕಮ್ಮಿ ಆಗಿದ್ನೋ ಅದು 1 ತಿಂಗಳಲ್ಲೇ ಜಾಸ್ತಿ ಡಬಲ್ ಆಗೋಗಿತ್ತು. ಸೊ ನೋಡಿದ್ರಲ್ಲ ನನ್ನ ವೆಯ್ಟ್ ಹೆಂಗಿತ್ತು ಅಂತಂದ್ಬಿಟ್ಟು, ನನ್ನ ಒಂದು ಬಾಡಿ ವೇರಿಯೇಷನ್ ಎಲ್ಲ ನೋಡಿದ್ದೀರಾ. ಸೊ ಓಕೆ, ನಾಳೆಯಿಂದ ಸ್ವಲ್ಪ ಮಿನಿ ವ್ಲಾಗು ಹಾಕೋಣ ಅಂದ್ಕೊಂಡಿದ್ದೀನಿ. ಡೈಲಿ ವೆಯ್ಟ್ ಎಷ್ಟು ಕಡಿಮೆ ಆಗಿದ್ದೀನಿ, ಎಷ್ಟು ಜಾಸ್ತಿ ಆಗಿದ್ದೀನಿ, ಏನು ಎತ್ತ ಅನ್ನೋದು ಕೂಡ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನಾಳೆಯಿಂದ ಡೇ 1ಅಲ್ಲಿ ಎಷ್ಟಿದೆ, ಡೇ 2ಗೆ ಡೇ 1ಗೆ ಎಷ್ಟೊಂದು ಇದಿದೆ ಅಂತ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ. ಇನ್ನು ನೋಡಿ, ಇದೆ ನಮ್ಮ ಬ್ರದರ್ ತಂದುಕೊಟ್ಟಿರೋದು. ಡಯಟ್ ಮಾಡ್ತೀನಿ ಅಂದರೆ ಸಾಕು, ಅಮ್ಮ ಒಂದು ಕಡೆ ಬೆಟ್ಟದ ನೆಲ್ಲಿಕಾಯಿ ಅಂತೆ, ಕ್ಯಾರೆಟ್, ಇವತ್ತು ಕೂಡ ಅಷ್ಟೇ ಕ್ಯಾರೆಟು ಅದು ಇದೆಲ್ಲ ತಂದುಕೊಟ್ಟಿದ್ರು. ಸೊ ಫುಲ್ ದೊಡ್ಡ ಕಾಯಿದು, ಇದರಲ್ಲಿ ಈಗ ಚಿಕ್ಕದ್ರಲ್ಲಿ 1/4 ಭಾಗ ನಾನೇ ತಿಂದಿದ್ದೀನಿ ಫುಲ್ಲು. ಡಿನ್ನರ್ ಇದೆ ಸ್ನೇಹಿತರೆ, ಮತ್ತಿನ್ನೇನು ತೊಗೊಳಕ್ಕೆ ಹೋಗಿಲ್ಲ, ಬರೀ ವಾಟರ್ ಮಿಲನ್ ಅಷ್ಟೇ ತೊಗೊಂಡಿದ್ದೀನಿ. ಅಷ್ಟನ್ನೇ ತೊಗೊಂಡು ಸುಮ್ಮನೆ ಆಗಿದ್ದೀನಿ. ನಿಮಗಿಷ್ಟು ತಿಂದು ಹೊಟ್ಟೆ ತುಂಬುತ್ತಾ ಅಂದರೆ, ಇದಿಷ್ಟು ಒಬ್ಬಳೇ ತಿಂದಿದ್ದೀನಿ ಅಂದರೆ ಖಂಡಿತವಾಗ್ಲೂ ನನಗೆ ಹೊಟ್ಟೆ ತುಂಬಿದೆ ಅಂತಲೇ ಅರ್ಥ. ಸೊ ಹಾಗಾಗಿನೇ ಸ್ವಲ್ಪ ಫುಡ್ಡು ಇನ್ನೂ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನೋಡೋಣ ಹೆಂಗಾಗುತ್ತೆ ಏನು ಅಂತಂದ್ಬಿಟ್ಟು. ಸೊ ಡಿನ್ನರ್ ತಿಂದು ಡೇ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಬೇರೆ ಏನೂ ತೊಗೊಂಡಿಲ್ಲ ಸ್ನೇಹಿತರೆ, ಇಷ್ಟೇ. ವಾಟರ್ ಮಿಲನ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ನೋಡೋಣ, ಇಟ್ಸ್ ಓಕೆ, ಅದು ವಾಟರ್ ಕಂಟೆಂಟ್ ಇರೋದ್ರಿಂದ ಬೇಗ ಇದಾಗ್ಬೋದು ಅಂದ್ಕೊಂಡಿದ್ದೀನಿ.
ಓಕೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಸಾರಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇಷ್ಟೇ, ಡೇ ಫುಲ್ಲು ಡಯಟು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ. ಸೊ ಪ್ರತಿಯೊಂದು ಡೀಟೇಲಾಗಿ ಏನೆಲ್ಲ ಮಾಡಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಾಳೆ ಕೆಲವೊಂದು ಟಿಪ್ಸ್ ಜೊತೆ ಇದು ಮಾಡ್ತೀನಿ. ಇನ್ನು ತುಂಬ ಜನ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತಾಯಿಲ್ಲ ಅಂತಿದ್ದೀರಲ್ವ ಸ್ನೇಹಿತರೆ, ದಯವಿಟ್ಟು ಬೈಕೋಬೇಡಿ, ನನ್ನದೇ ತಪ್ಪು. ಹೌದು, ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾಯಿಲ್ಲ. ನಾಳೆಯಿಂದ ಆದಷ್ಟು ಮಾಡೋಣ ಅಂದ್ಕೊಂಡೇ ಇದ್ದೀನಿ. ಯಾರ್ಯಾರಿಗೆ ಏನೇನು ಕಮೆಂಟ್ಸು ಮಾಡಿರ್ತೀರೋ ಅದಕ್ಕೆಲ್ಲನೂ ಆವತ್ತಿಗೆ ಕ್ಲಿಯರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಓಕೆನಾ? ಅದು ನನ್ನಿಂದ ನಿಮಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ, ನನ್ನದೇ ತಪ್ಪು. ಜಸ್ಟ್ ನಾನು ಒಂದು 10-15 ನಿಮಿಷ ಟೈಮ್ ತೊಗೊಂಡು ರಿಪ್ಲೈ ಕೊಟ್ಟರೆ ಅಷ್ಟೇ. ನನಗೇನು ಒಂದು 50-60 ಮೆಸೇಜ್ ಬರೋಲ್ಲ. ಬಂದರೆ ಒಂದು 10-15 ಮೆಸೇಜ್ ಬರ್ಬೋದು, 20 ಬಂದರೆ ಹೆಚ್ಚು. ಸೊ ಖಂಡಿತವಾಗ್ಲೂ ನೀವು ಮಾಡೋವಂಥ ಕಮೆಂಟ್ಸ್ಗೆ ಖಂಡಿತವಾಗ್ಲೂ ರಿಪ್ಲೈ ಕೊಟ್ಟೇ ಕೊಡ್ತೀನಿ. ನಾಳೆಯಿಂದ ಡೈಲಿ ಅವತ್ತಿನ ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಬಿಡ್ತೀನಿ. ಓಕೆನಾ? ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟು. ಡೇ 1 ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ. ನೋಡೋಣ ನಾಳೆ ರಿಸಲ್ಟ್ ಹೇಗೆ ಬರುತ್ತೆ ಏನು ಅಂತಂದ್ಬಿಟ್ಟು. ನಾಳೆ ವಾಕಿಂಗು ಕೂಡ ಬೇಗ ಎದ್ದು ಹೋಗಬೇಕು. ಇನ್ನು ಈಗೂ ಕೂಡ ವಾಕಿಂಗ್ ಹೋಗಿ ಬರ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಕಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ನೈಟ್ ಮಾಡ್ತಿದ್ದೆ, ಇನ್ಮೇಲೆ ಡೇಲಿ ಕೂಡ ಬೆಳಗ್ಗೆ ಹೊತ್ತು ಹೋದರೆ ಅದು ಮೈಂಡ್ ಫ್ರೆಶ್ ಇರುತ್ತೆ, ಡೇ ಫುಲ್ ಚೆನ್ನಾಗಿರುತ್ತೆ ಅನ್ನೋದೇ ಕಾರಣಕ್ಕೆ ಹೋಗ್ತಾಯಿದ್ದೀನಿ ಅಷ್ಟೇ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.